ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ ಯಾಕೆ ಕೇರಳದ ಮೇಲೆ ಇಷ್ಟೊಂದು ಪ್ರೇಮ, ವಯನಾಡಿನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ಕೇಳಿದ್ರೆ, ಈ ಹಿಂದೆ ವಯನಾಡು ಸಂಸದರಾಗಿದ್ದವರು ರಾಹುಲ್ ಗಾಂಧಿ, ಈಗ ವಯನಾಡು ಸಂಸದೆ ಆಗಿರುವವರು ಪ್ರಿಯಾಂಕಾ ಗಾಂಧಿ ವಾದ್ರಾ. ಕಾಂಗ್ರೆಸ್ ಸರ್ಕಾರದ ವಯನಾಡು ಪ್ರೇಮ ಇದೇ ಮೊದಲೇನೂ ಅಲ್ಲ. ರಾಜ್ಯದ ಜನ ತೆರಿಗೆಯ ಹಣ ವಯನಾಡು ಪಾಲಾಗಿತ್ತು. ವಯನಾಡು ಭೂಕುಸಿತ ಮತ್ತು ಪ್ರವಾಹದ ಸಂತ್ರಸ್ತರಿಗೆ ಸಹಾಯವನ್ನ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ವಯನಾಡಿನ ಚಿತ್ರಣ ಏನು ಅಂತ ಹೇಳಿ ನಾನೇ ಒಂದು ವಾರ ಇದ್ದು ಅಲ್ಲಿ ಹೋಗಿ ಬಂದಿದೆ. ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಿರಬಹುದೇನೋ, ಅದರ ಬಗ್ಗೆ ಯಾರೂ ಅಪಸ್ವರ ಎತ್ತೋದು ಇಲ್ಲ, ಎತ್ತಲೂ ಬಾರದು, ಅದು ಬೇರೆ ವಿಚಾರ. ಬರೋಬ್ಬರಿ 10 ಕೋಟಿ ನೀಡಿದ್ರು ಸಿಎಂ ಸಿದ್ದರಾಮಯ್ಯ, ಓಕೆ ಕೊಡ್ಲಿ. ಅಲ್ಲೂ ಕೂಡ 10 ಜನ ಮನೆ ಕಳ್ಕೊಂಡಿದ್ರು, 100 ಜನ ಜೀವ ಕಳ್ಕೊಂಡಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿದೆ. ವಯನಾಡಿನಲ್ಲಿ 100 ಮನೆಗಳ ನಿರ್ಮಾಣಕ್ಕೆ ನೆರವು ಕೊಟ್ಟಿದ್ರು ಸಿದ್ದರಾಮಯ್ಯ. ವಯನಾಡು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆನೆ ದಾಳಿಗೆ ಓರ್ವ ವ್ಯಕ್ತಿ ಬಲಿಯಾಗ್ತಾರೆ. ಮೃತಪಟ್ಟ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ನೀಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಕೊಡಲಿ, ಜೀವ ಹೋಗಿದೆ, ಅಂಥವರಿಗೆ ಪರಿಹಾರ ಕೊಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಇದೇ ಚಾಮರಾಜನಗರ, ಇದೇ ಬಂಡೀಪುರ, ಇದೇ ನಮ್ಮ ಕೊಡಗು ಭಾಗದಲ್ಲಿ, ಇದೇ ನಮ್ಮ ಕಾಡಂಚಿನ ಪ್ರದೇಶದಲ್ಲಿ ಇದ್ದಂತಹ ಜನ ಆನೆ ದಾಳಿಗೆ ಜೀವ ಕಳ್ಕೊಂಡಾಗ ಅವರಿಗೂ ಕೂಡ ನಿಮ್ಮ ಆ ಹೃದಯ ಮಿಡಿಯಬೇಕಾಗಿತ್ತಲ್ಲ ಮುಖ್ಯಮಂತ್ರಿಯವರೇ, ಸಿದ್ದರಾಮಯ್ಯನವರೇ. ಕೇರಳ ಅಂದಾಗ ಯಾಕಿಷ್ಟು ಪ್ರೇಮ ತಮಗೆ? ಅವರಿಗೂ ಕೊಡಿ, ಬೇಡಿ ಅಂತ ಹೇಳಿಲ್ಲ. ಆದರೆ ನಮ್ಮವರಿಗೂ ಕೂಡ ನಿಮ್ಮ ಹೃದಯ ಮಿಡಿಯಲಿ ಅನ್ನೋದು ನಮ್ಮ ವಿಚಾರ ಅಷ್ಟೇ. ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಆದರೆ ಕರ್ನಾಟಕದ ಕಾಸು ವಯನಾಡಿಗೆ ಕೊಡೋದು ಯಾಕೆ? ಕರ್ನಾಟಕಕ್ಕೆ ನೀವು ಪ್ರವಾಸೋದ್ಯಮಕ್ಕೆ ಬನ್ನಿ ಅಂತ ಹೇಳಿ 10 ಜಾಹೀರಾತು ಮಾಡಿ ನಾವೆಲ್ಲ ನಿಮ್ಮನ್ನ ಮುಕ್ತ ಕಂಠದಿಂದ ಶ್ಲಾಘಿಸುತ್ತೇವೆ. ಸಿದ್ದರಾಮಯ್ಯನವರಿಗೆ ಉಗೆ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ 10 ಕಾಸು ಬರುತ್ತೆ, 4 ಕಾಸು ಬರುತ್ತೆ, ಅದರಿಂದ 4 ಜನ ಬದುಕು ಕಟ್ಕೋತಾರೆ ಅಂತ ಹೇಳಿ. ಆದ್ರೆ ನೀವು ವಯನಾಡಿಗೆ ಪ್ರಚಾರವನ್ನ ಕೊಡುವ ಉದ್ದೇಶ ನಿಮ್ಮಲ್ಲೇನಿದೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ ಯಾಕೆ ಕೇರಳದ ಮೇಲೆ ಇಷ್ಟೊಂದು ಪ್ರೇಮ, ವಯನಾಡಿನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ಕೇಳಿದ್ರೆ, ಈ ಹಿಂದೆ ವಯನಾಡು ಸಂಸದರಾಗಿದ್ದವರು ರಾಹುಲ್ ಗಾಂಧಿ, ಈಗ ವಯನಾಡು ಸಂಸದೆ ಆಗಿರುವವರು ಪ್ರಿಯಾಂಕಾ ಗಾಂಧಿ ವಾದ್ರಾ. ಕಾಂಗ್ರೆಸ್ ಸರ್ಕಾರದ ವಯನಾಡು ಪ್ರೇಮ ಇದೇ ಮೊದಲೇನೂ ಅಲ್ಲ. ರಾಜ್ಯದ ಜನ ತೆರಿಗೆಯ ಹಣ ವಯನಾಡು ಪಾಲಾಗಿತ್ತು. ವಯನಾಡು ಭೂಕುಸಿತ ಮತ್ತು ಪ್ರವಾಹದ ಸಂತ್ರಸ್ತರಿಗೆ ಸಹಾಯವನ್ನ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ವಯನಾಡಿನ ಚಿತ್ರಣ ಏನು ಅಂತ ಹೇಳಿ ನಾನೇ ಒಂದು ವಾರ ಇದ್ದು ಅಲ್ಲಿ ಹೋಗಿ ಬಂದಿದೆ. ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಿರಬಹುದೇನೋ, ಅದರ ಬಗ್ಗೆ ಯಾರೂ ಅಪಸ್ವರ ಎತ್ತೋದು ಇಲ್ಲ, ಎತ್ತಲೂ ಬಾರದು, ಅದು ಬೇರೆ ವಿಚಾರ. ಬರೋಬ್ಬರಿ 10 ಕೋಟಿ ನೀಡಿದ್ರು ಸಿಎಂ ಸಿದ್ದರಾಮಯ್ಯ, ಓಕೆ ಕೊಡ್ಲಿ. ಅಲ್ಲೂ ಕೂಡ 10 ಜನ ಮನೆ ಕಳ್ಕೊಂಡಿದ್ರು, 100 ಜನ ಜೀವ ಕಳ್ಕೊಂಡಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿದೆ. ವಯನಾಡಿನಲ್ಲಿ 100 ಮನೆಗಳ ನಿರ್ಮಾಣಕ್ಕೆ ನೆರವು ಕೊಟ್ಟಿದ್ರು ಸಿದ್ದರಾಮಯ್ಯ. ವಯನಾಡು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆನೆ ದಾಳಿಗೆ ಓರ್ವ ವ್ಯಕ್ತಿ ಬಲಿಯಾಗ್ತಾರೆ. ಮೃತಪಟ್ಟ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ನೀಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಕೊಡಲಿ, ಜೀವ ಹೋಗಿದೆ, ಅಂಥವರಿಗೆ ಪರಿಹಾರ ಕೊಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಇದೇ ಚಾಮರಾಜನಗರ, ಇದೇ ಬಂಡೀಪುರ, ಇದೇ ನಮ್ಮ ಕೊಡಗು ಭಾಗದಲ್ಲಿ, ಇದೇ ನಮ್ಮ ಕಾಡಂಚಿನ ಪ್ರದೇಶದಲ್ಲಿ ಇದ್ದಂತಹ ಜನ ಆನೆ ದಾಳಿಗೆ ಜೀವ ಕಳ್ಕೊಂಡಾಗ ಅವರಿಗೂ ಕೂಡ ನಿಮ್ಮ ಆ ಹೃದಯ ಮಿಡಿಯಬೇಕಾಗಿತ್ತಲ್ಲ ಮುಖ್ಯಮಂತ್ರಿಯವರೇ, ಸಿದ್ದರಾಮಯ್ಯನವರೇ. ಕೇರಳ ಅಂದಾಗ ಯಾಕಿಷ್ಟು ಪ್ರೇಮ ತಮಗೆ? ಅವರಿಗೂ ಕೊಡಿ, ಬೇಡಿ ಅಂತ ಹೇಳಿಲ್ಲ. ಆದರೆ ನಮ್ಮವರಿಗೂ ಕೂಡ ನಿಮ್ಮ ಹೃದಯ ಮಿಡಿಯಲಿ ಅನ್ನೋದು ನಮ್ಮ ವಿಚಾರ ಅಷ್ಟೇ. ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಆದರೆ ಕರ್ನಾಟಕದ ಕಾಸು ವಯನಾಡಿಗೆ ಕೊಡೋದು ಯಾಕೆ? ಕರ್ನಾಟಕಕ್ಕೆ ನೀವು ಪ್ರವಾಸೋದ್ಯಮಕ್ಕೆ ಬನ್ನಿ ಅಂತ ಹೇಳಿ 10 ಜಾಹೀರಾತು ಮಾಡಿ ನಾವೆಲ್ಲ ನಿಮ್ಮನ್ನ ಮುಕ್ತ ಕಂಠದಿಂದ ಶ್ಲಾಘಿಸುತ್ತೇವೆ. ಸಿದ್ದರಾಮಯ್ಯನವರಿಗೆ ಉಗೆ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ 10 ಕಾಸು ಬರುತ್ತೆ, 4 ಕಾಸು ಬರುತ್ತೆ, ಅದರಿಂದ 4 ಜನ ಬದುಕು ಕಟ್ಕೋತಾರೆ ಅಂತ ಹೇಳಿ. ಆದ್ರೆ ನೀವು ವಯನಾಡಿಗೆ ಪ್ರಚಾರವನ್ನ ಕೊಡುವ ಉದ್ದೇಶ ನಿಮ್ಮಲ್ಲೇನಿದೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ.
ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ ಯಾಕೆ ಕೇರಳದ ಮೇಲೆ ಇಷ್ಟೊಂದು ಪ್ರೇಮ, ವಯನಾಡಿನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ಕೇಳಿದ್ರೆ, ಈ ಹಿಂದೆ ವಯನಾಡು ಸಂಸದರಾಗಿದ್ದವರು ರಾಹುಲ್ ಗಾಂಧಿ, ಈಗ ವಯನಾಡು ಸಂಸದೆ ಆಗಿರುವವರು ಪ್ರಿಯಾಂಕಾ ಗಾಂಧಿ ವಾದ್ರಾ. ಕಾಂಗ್ರೆಸ್ ಸರ್ಕಾರದ ವಯನಾಡು ಪ್ರೇಮ ಇದೇ ಮೊದಲೇನೂ ಅಲ್ಲ. ರಾಜ್ಯದ ಜನ ತೆರಿಗೆಯ ಹಣ ವಯನಾಡು ಪಾಲಾಗಿತ್ತು. ವಯನಾಡು ಭೂಕುಸಿತ ಮತ್ತು ಪ್ರವಾಹದ ಸಂತ್ರಸ್ತರಿಗೆ ಸಹಾಯವನ್ನ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ವಯನಾಡಿನ ಚಿತ್ರಣ ಏನು ಅಂತ ಹೇಳಿ ನಾನೇ ಒಂದು ವಾರ ಇದ್ದು ಅಲ್ಲಿ ಹೋಗಿ ಬಂದಿದೆ. ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಿರಬಹುದೇನೋ, ಅದರ ಬಗ್ಗೆ ಯಾರೂ ಅಪಸ್ವರ ಎತ್ತೋದು ಇಲ್ಲ, ಎತ್ತಲೂ ಬಾರದು, ಅದು ಬೇರೆ ವಿಚಾರ. ಬರೋಬ್ಬರಿ 10 ಕೋಟಿ ನೀಡಿದ್ರು ಸಿಎಂ ಸಿದ್ದರಾಮಯ್ಯ, ಓಕೆ ಕೊಡ್ಲಿ. ಅಲ್ಲೂ ಕೂಡ 10 ಜನ ಮನೆ ಕಳ್ಕೊಂಡಿದ್ರು, 100 ಜನ ಜೀವ ಕಳ್ಕೊಂಡಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿದೆ. ವಯನಾಡಿನಲ್ಲಿ 100 ಮನೆಗಳ ನಿರ್ಮಾಣಕ್ಕೆ ನೆರವು ಕೊಟ್ಟಿದ್ರು ಸಿದ್ದರಾಮಯ್ಯ. ವಯನಾಡು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆನೆ ದಾಳಿಗೆ ಓರ್ವ ವ್ಯಕ್ತಿ ಬಲಿಯಾಗ್ತಾರೆ. ಮೃತಪಟ್ಟ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ನೀಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಕೊಡಲಿ, ಜೀವ ಹೋಗಿದೆ, ಅಂತವರಿಗೆ ಪರಿಹಾರ ಕೊಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಇದೇ ಚಾಮರಾಜನಗರ, ಇದೇ ಬಂಡೀಪುರ, ಇದೇ ನಮ್ಮ ಕೊಡಗು ಭಾಗದಲ್ಲಿ, ಇದೇ ನಮ್ಮ ಕಾಡಂಚಿನ ಪ್ರದೇಶದಲ್ಲಿ ಇದ್ದಂತಹ ಜನ ಆನೆ ದಾಳಿ ಜೀವ ಕಳ್ಕೊಂಡಾಗ ಅವರಿಗೂ ಕೂಡ ನಿಮ್ಮ ಆ ಹೃದಯ ಮಿಡಿಯಬೇಕಾಗಿತ್ತಲ್ಲ ಮುಖ್ಯಮಂತ್ರಿಯವರೇ, ಸಿದ್ದರಾಮಯ್ಯನವರೇ. ಕೇರಳ ಅಂದಾಗ ಯಾಕಿಷ್ಟು ಪ್ರೇಮ ತಮಗೆ? ಅವರಿಗೂ ಕೊಡಿ, ಬೇಡಿ ಅಂತ ಹೇಳಿಲ್ಲ. ಆದ್ರೆ ನಮ್ಮವರಿಗೂ ಕೂಡ ನಿಮ್ಮ ಹೃದಯ ಮಿಡಿಯಲಿ ಅನ್ನೋದು ನಮ್ಮ ವಿಚಾರ ಅಷ್ಟೇ. ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಆದ್ರೆ ಕರ್ನಾಟಕದ ಕಾಸು ವಯನಾಡಿ ಕೊಡೋದು ಯಾಕೆ? ಕರ್ನಾಟಕಕ್ಕೆ ನೀವು ಪ್ರವಾಸೋದ್ಯಮಕ್ಕೆ ಬನ್ನಿ ಅಂತ ಹೇಳಿ 10 ಜಾಹೀರಾತು ಮಾಡಿ ನಾವೆಲ್ಲ ನಿಮ್ಮನ್ನ ಮುಕ್ತ ಕಂಠದಿಂದ ಶ್ಲಾಘಿಸುತ್ತೇವೆ, ಸಿದ್ದರಾಮಯ್ಯನವರಿಗೆ ಉಗೆ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ 10 ಕಾಸು ಬರುತ್ತೆ, 4 ಕಾಸು ಬರುತ್ತೆ, ಅದರಿಂದ 4 ಜನ ಬದುಕು ಕಟ್ಕೋತಾರೆ ಅಂತ ಹೇಳಿ. ಆದ್ರೆ ನೀವು ವಯನಾಡಿಗೆ ಪ್ರಚಾರವನ್ನ ಕೊಡುವ ಉದ್ದೇಶ ನಿಮ್ಮಲ್ಲೇನಿದೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ ಯಾಕೆ ಕೇರಳದ ಮೇಲೆ ಇಷ್ಟೊಂದು ಪ್ರೇಮ, ವಯನಾಡಿನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ಕೇಳಿದ್ರೆ, ಈ ಹಿಂದೆ ವಯನಾಡು ಸಂಸದರಾಗಿದ್ದವರು ರಾಹುಲ್ ಗಾಂಧಿ, ಈಗ ವಯನಾಡು ಸಂಸದೆ ಆಗಿರುವವರು ಪ್ರಿಯಾಂಕಾ ಗಾಂಧಿ ವಾದ್ರಾ. ಕಾಂಗ್ರೆಸ್ ಸರ್ಕಾರದ ವಯನಾಡು ಪ್ರೇಮ ಇದೇ ಮೊದಲೇನೂ ಅಲ್ಲ. ರಾಜ್ಯದ ಜನ ತೆರಿಗೆಯ ಹಣ ವಯನಾಡು ಪಾಲಾಗಿತ್ತು. ವಯನಾಡು ಭೂಕುಸಿತ ಮತ್ತು ಪ್ರವಾಹದ ಸಂತ್ರಸ್ತರಿಗೆ ಸಹಾಯವನ್ನ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ವಯನಾಡಿನ ಚಿತ್ರಣ ಏನು ಅಂತ ಹೇಳಿ ನಾನೇ ಒಂದು ವಾರ ಇದ್ದು ಅಲ್ಲಿ ಹೋಗಿ ಬಂದಿದೆ. ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಿರಬಹುದೇನೋ, ಅದರ ಬಗ್ಗೆ ಯಾರೂ ಅಪಸ್ವರ ಎತ್ತೋದು ಇಲ್ಲ, ಎತ್ತಲೂ ಬಾರದು, ಅದು ಬೇರೆ ವಿಚಾರ. ಬರೋಬ್ಬರಿ 10 ಕೋಟಿ ನೀಡಿದ್ರು ಸಿಎಂ ಸಿದ್ದರಾಮಯ್ಯ, ಓಕೆ ಕೊಡ್ಲಿ. ಅಲ್ಲೂ ಕೂಡ 10 ಜನ ಮನೆ ಕಳ್ಕೊಂಡಿದ್ರು, 100 ಜನ ಜೀವ ಕಳ್ಕೊಂಡಿದ್ರು, ಅದೆಲ್ಲ ನಿಮ್ಗೆ ಗೊತ್ತಿದೆ. ವಯನಾಡಿನಲ್ಲಿ 100 ಮನೆಗಳ ನಿರ್ಮಾಣಕ್ಕೆ ನೆರವು ಕೊಟ್ಟಿದ್ರು ಸಿದ್ದರಾಮಯ್ಯ. ವಯನಾಡು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆನೆ ದಾಳಿಗೆ ಓರ್ವ ವ್ಯಕ್ತಿ ಬಲಿಯಾಗ್ತಾರೆ. ಮೃತಪಟ್ಟ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ನೀಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಕೊಡಲಿ, ಜೀವ ಹೋಗಿದೆ, ಅಂತವರಿಗೆ ಪರಿಹಾರ ಕೊಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಇದೇ ಚಾಮರಾಜನಗರ, ಇದೇ ಬಂಡೀಪುರ, ಇದೇ ನಮ್ಮ ಕೊಡಗು ಭಾಗದಲ್ಲಿ, ಇದೇ ನಮ್ಮ ಕಾಡಂಚಿನ ಪ್ರದೇಶದಲ್ಲಿ ಇದ್ದಂತಹ ಜನ ಆನೆ ದಾಳಿ ಜೀವ ಕಳ್ಕೊಂಡಾಗ ಅವರಿಗೂ ಕೂಡ ನಿಮ್ಮ ಆ ಹೃದಯ ಮಿಡಿಯಬೇಕಾಗಿತ್ತಲ್ಲ ಮುಖ್ಯಮಂತ್ರಿಯವರೇ, ಸಿದ್ದರಾಮಯ್ಯನವರೇ. ಕೇರಳ ಅಂದಾಗ ಯಾಕಿಷ್ಟು ಪ್ರೇಮ ತಮಗೆ? ಅವರಿಗೂ ಕೊಡಿ, ಬೇಡಿ ಅಂತ ಹೇಳಿಲ್ಲ. ಆದ್ರೆ ನಮ್ಮವರಿಗೂ ಕೂಡ ನಿಮ್ಮ ಹೃದಯ ಮಿಡಿಯಲಿ ಅನ್ನೋದು ನಮ್ಮ ವಿಚಾರ ಅಷ್ಟೇ. ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಆದ್ರೆ ಕರ್ನಾಟಕದ ಕಾಸು ವಯನಾಡಿ ಕೊಡೋದು ಯಾಕೆ? ಕರ್ನಾಟಕಕ್ಕೆ ನೀವು ಪ್ರವಾಸೋದ್ಯಮಕ್ಕೆ ಬನ್ನಿ ಅಂತ ಹೇಳಿ 10 ಜಾಹೀರಾತು ಮಾಡಿ ನಾವೆಲ್ಲ ನಿಮ್ಮನ್ನ ಮುಕ್ತ ಕಂಠದಿಂದ ಶ್ಲಾಘಿಸುತ್ತೇವೆ, ಸಿದ್ದರಾಮಯ್ಯನವರಿಗೆ ಉಗೆ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ 10 ಕಾಸು ಬರುತ್ತೆ, 4 ಕಾಸು ಬರುತ್ತೆ, ಅದರಿಂದ 4 ಜನ ಬದುಕು ಕಟ್ಕೋತಾರೆ ಅಂತ ಹೇಳಿ. ಆದ್ರೆ ನೀವು ವಯನಾಡಿಗೆ ಪ್ರಚಾರವನ್ನ ಕೊಡುವ ಉದ್ದೇಶ ನಿಮ್ಮಲ್ಲೇನಿದೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ.